ಚಿಕ್ಕದಾಗ್ಬಿಡ್ತು. ನಮ್ದೆ ದೊಡ್ಡವರು ತಿನ್ಬೇಕಾಗತ್ತ ಅದನ್ನ ಕಳ್ಕೊಬಿಡಿ ಅದನ್ನ ಎಳ್ಕೊಳಕ್ ಆಯ್ತದ ಇದು ಮೇಲ್ಗಡೆ ಇದು ಕೊಳ್ಳಿಗಳು ಇದ್ರೆ ಅದನ್ನ ಕಳ್ಕೊಬಿಡಿ ಅಲ್ಲಿ ಕಟ್ಟಿರೋದನ್ನ ಅದೇ ಇದು ಚಿಂತುಪ್ಪೆ, ದೇಪೇನದೊಡ್ಡಿ, ಬೋರನದೊಡ್ಡಿ, ಚನ್ನಪ್ಪನದೊಡ್ಡಿ ಗ್ರಾಮಸ್ಥರು ಸುಮಾರು 250-300 ವರ್ಷಗಳಿಂದ ಈ ಕೊಂಡಾನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಮೇಷ್ಟ್ರು ಮುದ್ದಪ್ಪ ಅಂತ ಇರುತ್ತೆ. ಅವ್ರ ತಂದೆಯವರು ಆ ಪ್ರಾಂತ್ಯದ ಇದನ್ನು ಸ್ಟಾರ್ಟ್ ಮಾಡಿ ಬಂದಿದ್ದಾರೆ. ಅವತ್ತಿಂದ ಈ ಕೊಂಡ ನಡೀತಾ ಇದೆ. ಈಗ ನಾವು 63 ವರ್ಷದಿಂದ ನೋಡ್ತಾ ಇದ್ದೀವಿ. 63 ವರ್ಷದಿಂದಲೂ ಕೊಂಡ ನಡೀತಾ ಇದೆ. ಒಂದು ವರ್ಷ ಚಿಕ್ಕಪೇಟೆ ಮಾಡ್ತಾರೆ, ಒಂದು ವರ್ಷ ದೇಪೇನದೊಡ್ಡಿಯವ್ರು ಮಾಡ್ತಾರೆ. ಈ ಕೊಂಡ ಯಶಸ್ವಿಯಾಗಿ ನಡೀತಾ ಇರುತ್ತೆ. ಇದು ನಮಗೆ ಗೊತ್ತಿರುವಾಗಿ ಇದು 100ನೇ ತಲೆಮಾರಿನವರು ಈಗ ಕೊಂಡ ನುಗ್ತಾ ಇದ್ದಾರೆ. ನಾವು ಈ ಕೊಂಡನ ಸುಮಾರು 63 ವರ್ಷದಿಂದ ನೋಡ್ತಾ ಇದ್ದೀವಿ. ಅತಿ ವಿಜೃಂಭಣೆಯಿಂದ ಮಾಡ್ತಾರೆ. ಯಾವುದೇ ಅಡೆತಡೆಯಿಂದ 60 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ ಕೊಂಡ. ಇಲ್ಲಿ ಈ ದೇವಸ್ಥಾನಕ್ಕೆ ಒಂದು ವಿಶೇಷ ಇದೆ. ಇಲ್ಲಿ ಹೂವು ಹುಟ್ಟಿಸ್ತಾರೆ. ಏನೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಇಲ್ಲಿ ಬಂದು ಕೇಳಿದ್ರೆ ಸ್ವಾಮಿ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ. ಈ ದೇವ್ರಿಗೆ ಒಂದು ಪ್ರಸಿದ್ಧ ಇತಿಹಾಸ ಇದೆ. ಯಾವಾಗಲೂ ಇಲ್ಲಿ ಇಬ್ಬರು ಅರ್ಚಕರು, ಒಂದು ದೇಪೇನದೊಡ್ಡಿ ಬಂದಾಗ ಒಬ್ಬರು ಮಾಡ್ತಾರೆ, ಚಿಂಪೆ ಬಂದಾಗ ಒಂದು ಕುಟುಂಬ ಪೂಜೆ ಮಾಡ್ತಾರೆ. ಈ ದೇವ್ರದ್ದು ವಿಶೇಷತೆ ಏನಪ್ಪ ಅಂದರೆ, ಇದು ಏನೇ ನಿಮ್ಮ ಕಷ್ಟ ಇದ್ದರೆ ಬಂದು ಕೇಳ್ಕೊಂಡ್ರೆ ಎಲ್ಲನೂ ಪರಿಹಾರ ಮಾಡಿಕೊಡ್ತಾರೆ. ಇದು ತುಂಬ ಇತಿಹಾಸ ಪ್ರಸಿದ್ಧ 300 ವರ್ಷ ಪುರಾತನವಾದ ದೇವರು ಇದು. ಇದು ಎಲ್ಲ ಕಷ್ಟನ ಪರಿಹಾರ ಮಾಡೋದ್ರಿಂದ ಈ ಬಸಪ್ಪನಿಗೆ ಅತಿ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕೇಳಿ ಇನ್ನೊಬ್ಬರು ಮಾತಾಡ್ತಾರೆ. ನಮ್ಮ ಆಕಾಶ ಸ್ವಾಮಿ ಆಕಾಶ ಅಂತ ಸ್ವಾಮಿ ನಮಸ್ಕಾರ. ನಾವು ಬೋರನದೊಡ್ಡಿಯವರು. ಇತಿಹಾಸದಿಂದ ನಡ್ಕೊಂಡು ಬರ್ತಾಯಿದೆ. ಬಸವೇಶ್ವರ ದೇವರು ಇತಿಹಾಸ ಇರುವಂಥ ನಮ್ಮ ತಾತಿಯರು ಮುತ್ತಾತಿಯರೆಲ್ಲ ಮಾಡಿದ್ದಾನೆ. ಇವಾಗ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ದೇಪೇನದೊಡ್ಡಿಯವರು, ಚಿಂಕುಪ್ಪೆ, ಬೋರನದೊಡ್ಡಿಯವರು, ಮಲ್ಲಪ್ಪನದೊಡ್ಡಿಯವರು ಇತಿಹಾಸ ಇರುವಂಥ ದೇವರು ಇದು. ದೇವಸ್ಥಾನ ಮೊದಲು ಸ್ಥಾಪನೆ ಮಾಡುವಾಗ ಇದು ಹೆಂಚಿನ ಮನೆಯಲ್ಲಿತ್ತು. ತದನಂತರ ಈ ಊರಿನ ಭಕ್ತಾದಿಗಳು ಸೇರಿ ಒಂದು ಚಿಕ್ಕ ಗುಡಿನ ಕಟ್ಟಿದ್ರು. ಆ ಚಿಕ್ಕ ಗುಡಿನ ಪೂಜೆ ನಡೀತಾ ಇತ್ತು. ಈಗ 2005-2007ರಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನ ದೊಡ್ಡದಾಗಿ ಮಾಡಿ ಈಗ ವಿಶಾಲವಾದ ದೇವಸ್ಥಾನ ನಿರ್ಮಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು ಹೆಚ್ಚು ಕಮ್ಮಿ ಒಂದು 25-30 ಲಕ್ಷ ರೂಪಾಯಿ ಕಟ್ಟಡಕ್ಕೆ ಖರ್ಚಾಗಿದೆ. ಅದನ್ನು ಎಲ್ಲ ದಾನಿಗಳೇ ಕೊಟ್ಟು ಈ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಂದರೆ ಈ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ಜಾತ್ರೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ಏನಪ್ಪ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಅನ್ನದಾನ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಅನ್ನದಾನ ಮಾಡ್ತಾರೆ. ಅನ್ನದಾನ ಯಾವ ಥರ ಮಾಡ್ತಾರೆ ಅಂದರೆ, ಯಾವುದೇ ಅನ್ನ ಆಗಲಿ ಒಂದು ಸಾರಿ ಮಾಡಿ ಬೆಂಕಿ ಆಫ್ ಮಾಡಿಬಿಟ್ಮೇಲೆ ಮತ್ತೆ ಅನ್ನ ಮಾಡೋ ಪ್ರಸಂಗನೇ ಇಲ್ಲ. ಇಲ್ಲಿ ಎಷ್ಟು ಪ್ರಸಾದ ಇರುತ್ತೋ ಅದೇ ಉತ್ಪತ್ತಿ ಜಾಸ್ತಿಯಾಗಿ ಇಲ್ಲಿ ಪ್ರಸಾದನ ಕೊಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಾರಿ ಅನ್ನ ಮಾಡಿ ಬಡಿಸಿದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಪತ್ರಿಕೆ ಇಟ್ಟು ಅನ್ನ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ನಾವು ನೋಡಿಗೆ ಈಗ 60-65 ವರ್ಷ ಆಗಿದೆ. 60 ವರ್ಷ ಹಿಂಗೆ ನಡ್ಕೊಂಡು ಬರ್ತಾ ಇದೆ. ಅದ್ರ ಮೊದಲು ಪುರಾತನ ಕಾಲದಲ್ಲೂ ಅನ್ನ ಬಡಿಸ್ತಾ ಇದ್ರು, ಊಟ ಪ್ರಸಾದ ಬಡಿಸ್ತಾ ಇದ್ರು. ಆವತ್ತಿಂದ ಹಿಂಗೆ ನಡೀತಾ ಇದೆ. ಈ ದೇವಸ್ಥಾನದ ಅತಿ
ಹೆಚ್ಚಿನ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಒಳ್ಳೇದಾಗ್ತಾ ಇದೆ. ಇನ್ನು ಮುಂದೆ ಗ್ರಾಮದ ಹಿರಿಯರು ಮಾತಾಡ್ತಾರೆ. ಎಲ್ಲ ಬಂದು ಎಷ್ಟು ಹೆಂಗ್ ಅದನ್ನೇ ನಿಧಾನಕ್ಕೆ ಮಾತಾಡಿ, ಏನು ತೊಂದರೆ ಇಲ್ಲ. ನಿಮಗೆ ನಿಧಾನಕ್ಕೆ ಮಾತಾಡಿ, ಏನು ಹೀಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಿಲ್ಲ, ಹಂಗೆ ಹೇಳಿದ್ರೆ ಚೆನ್ನಾಗಿರೋದು. ನಾನು ಈ ಚೀರ್ಣಕುಪ್ಪೆ ಗ್ರಾಮ ಬಸವೇಶ್ವರ ದೇವಸ್ಥಾನ ಮುಂದೆ ಸ್ಥಾಪನೆ ಆದದ್ದು ಅಂತ ಹಿಂದೆ ಹಿರಿಕರು ಹೇಳಿದ್ದು ನಮಗೆ ಈ ಮಾಹಿತಿ ಏನು ಅಂದರೆ, ಸ್ವಾಮಿನ ತಳಿ ಕಡೆಯವರು ತಗೊಂಡು ಹೋಗ್ತಾ ಇದ್ರಂತೆ. ತಗೊಂಡು ಹೋಗ್ತಾಯಿದ್ದು ಈ ಜಾಗದಲ್ಲಿ ಬಂದು ಸ್ವಾಮಿ ಬಂದು ಇಲ್ಲಿ ಸಾಕಾದಂಗಾಗಿ ಅಲ್ಲಿಗೆ ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಇಟ್ಟರು. ಕೆಳಗಡೆ ಮಡಗಿದ್ರು. ಕೆಳಗಡೆ ಮಡಗಿ ಆ ಸ್ವಾಮಿನ ಪುನಃ ಅವರು ವಿಶ್ರಾಂತಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಸ್ವಾಮಿನ ಅವರು ಮೇಲಕ್ಕೆ ಬರಲಿಲ್ಲ. ಇಲ್ಲೇ ಸ್ಥಾಪನೆ ಆಗ್ಬಿಟ್ಟ ಸ್ವಾಮಿ. ಆವಾಗ ದ್ಯಾಪೇಗೌಡನ ದೊಡ್ಡಿ ಚೀರ್ಣಕುಪ್ಪೆ ಗ್ರಾಮಸ್ಥರವರು ಏನು ಮಾಡಿದ್ರು, ಸೂರ್ಯನ ಮಕ್ಕನಾಗೆ ಕುಂಡಿಸಿ ಆ ಸ್ವಾಮಿನ ನೆಲೆ ಮಾಡೋಕ್ಕೆ ಕುಂಡಿಸಿದ್ರು. ಕುಂಡಿಸುತ್ತಲೇ ಪುನಃ ಸ್ವಾಮಿ ಯಾವ ಕಡೆಯಿಂದ ಬಂದ ಸ್ವಾಮಿ ಆ ಕಡೆನೇ ತಿರುಗಿಕೊಂಡು ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ಕುಂತ್ಕೊಂಡ್ರು. 3 ದಿವಸ ಹಾಗೆ ಮಾಡಿ ಆಮೇಲೆ ಸ್ವಾಮಿ ಈ ಕಡೆನೇ ಸರಿ ಅಂದ್ಬಿಟ್ಟು ಆವಾಗ ಹಂಚಿನ ಮನೆ ಕಟ್ಟಿ ಸ್ವಾಮಿನ ನೆಲೆ ಮಾಡಿದ್ರು. ನೆಲೆ ಮಾಡಿ ಆಮೇಲೆ ಮೋಲ್ಡ್ ಹಾಕಿದ್ರು. ಮೋಲ್ಡ್ ಹಾಕಿ ತಿರ್ಗಾ ಆಮೇಲೆ ಪುನಃ ಅದನ್ನು ತೆಗೆದುಬಿಟ್ಟು ಇವಾಗ ದೊಡ್ಡದಾಗೆ ಮೋಲ್ಡ್ ಹಾಕಿ ಆ ಸ್ವಾಮಿನ ತುಂಬ ವಿಜೃಂಭಣೆಯಿಂದ ಸ್ವಾಮಿನ ಕೊಂಡ ಮೆರವಣಿಗೆ ಎಲ್ಲ ತುಂಬ ಇದರಿಂದ ಮಾಡ್ತಾರೆ. ಅಷ್ಟೇ ಸ್ವಾಮಿ, ನಿಷ್ಠೆಯಿಂದ ಮಾಡ್ತಾರೆ. ಇಲ್ಲಿ ಒಂದು ನಾವೇ ಒಂದು ಇದು ನವಗ್ರಹ ದೇವಸ್ಥಾನ ಕಟ್ಟಿಸ್ತೋ. ಆಮೇಲೆ ಬಿ ನಾಗರಾಜನವರು ಅಶ್ವತ್ಥ ಕಟ್ಟೆಗೆ ಮಾಡಿಸಿದ್ರು. ಇನ್ನು ಹಿಂದೆ ನಮ್ಮ ತಂದೆ ಕಾಲದಿಂದ ಸಂಕ್ರಾಂತಿ ಹಬ್ಬದಲ್ಲಿ ಫಸ್ಟು ಪೂಜೆ ಸ್ಟಾರ್ಟ್ ಮಾಡಿ ಈ ಸಂಕ್ರಾಂತಿಲಿ ಯಾವುದಪ್ಪ ಧನುರ್ಮಾಸ 1 ತಿಂಗಳು ಧನುರ್ಮಾಸ ಪೂಜೆ ನಡೆಸಿ ಅವತ್ತು ಮೊದಲನೇ ಇದರಲ್ಲಿ ಅನ್ನ ಬರೀ ಸಿಹಿಯನ್ನ ಮಾಡಿ ಬಡಿಸಿದ್ರು. ಸಿಹಿಯನ್ನ ಮಾಡಿ ಬಡಿಸಿದ್ರು. ಆಮೇಲೆ ಇವಾಗ ತುಂಬ ವಿಜೃಂಭಣೆಯಿಂದ 2,000 3,000 ಜನ ಊಟ ಮಾಡುವಂಗೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ತಾವ್ರೆ. ಈ ಜಾಗದಲ್ಲಿ ಫಸ್ಟು ನಾವು ನವಗ್ರಹ ದೇವಸ್ಥಾನ ಕಟ್ಟಬೇಕಾದ್ರೆ ತುಂಬ ಮಣ್ಣಿನ ಜಾಗ ಇತ್ತು. ಮಣ್ಣಿನ ಜಾಗ ಇದಕ್ಕೆ ನವಗ್ರಹ ದೇವಸ್ಥಾನ ಮಾಡಿಸ್ತು. ಆವಾಗ ಸ್ವಾಮಿಗೆ ಸ್ವಲ್ಪ ಹೂವು ಇರಲಿ, ಇಲ್ಲೆಲ್ಲ ಬಸವೇಶ್ವರ ದೇವಸ್ಥಾನಕ್ಕೆ ಒಂಥರ ಪಾರ್ಕ್ ಥರನೇ ನಾನೇ ಮಾಡಿ ಇದೆಲ್ಲ ತುಂಬ ಚೆನ್ನಾಗೇ ಇತ್ತು. ಆಮೇಲೆ ಜನಗಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಜನಗಳಿಗೆ ಸ್ವಲ್ಪ ಅನಾನುಕೂಲ ಆಯ್ತಾಯಿತ್ತು. ಇಲ್ಲಿ ಕುಂತ್ಕೊಂಡು ಊಟ ಮಾಡೋಕ್ಕೆ ಭಕ್ತಾದಿಗಳು ಬಂದು ಜಾಗಕ್ಕೆ ತೊಂದರೆ ಆಯ್ತಾಯಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಕಾಂಕ್ರೀಟು ಜಾಗ ಮಾಡಿ ಇಲ್ಲೆಲ್ಲ ತುಂಬ 2,000 3,000 ಜನ ಬಂದು ಊಟ ಮಾಡೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾವ್ರೆ. ತುಂಬ ಭಕ್ತಾದಿಗಳು ಚೀರ್ಣಕುಪ್ಪೆ ದ್ಯಾಪೇಗೌಡನ ದೊಡ್ಡಿ ಗ್ರಾಮಸ್ಥರು ನಿಂತ್ಕೊಂಡು ತುಂಬ ಚೆನ್ನಾಗಿ ವರ್ಷ ಸಂಕ್ರಾಂತಿಲಿ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಈ ಪ್ರಸಾದ ಮಾಡಿರೋದು ಏನಾರ ಇದು ಮಾಡ್ತೀರಾ? ಯಾವುದು ಇವತ್ತು ಕೊಂಡಾದ್ಮೇಲೆ ಪ್ರಸಾದ ಕೊಡ್ತಾರೆ, ಅಲ್ಲಿ ರೆಡಿ ಮಾಡೋರ ಮಾಡೋರ ಪಾತ್ರೆ ಎಲ್ಲ ಇದೆ, ಅದನ್ನ ಸೂಟ್ ಮಾಡ್ಕೊಳ್ಳಿ.
ಇದು ಪೈಪ್ ಹಾಕ್ಕೊಂಡು ಅಥವಾ ಒಂದೇ ಸಲ ಮುಚ್ಚಬೇಕಲ್ಲ ಸುರುವನ್ನೇ ಮರ
ಗ್ರಾಮಸ್ಥರು ಮತ್ತು ಬಸವೇಶ್ವರ ಎಳವಾರ ನಿನ್ನೆ ಸಾಯಂಕಾಲ ನಡೆದಿತ್ತು. ಮತ್ತು 2 ಊರಿನ ಒಮ್ಮತದಿಂದ ನೆನ್ನೆ ಎಳವಾರ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಹೊತ್ತಿನೇ ಗುರುಗಳು, ಅರ್ಚಕರು ಮತ್ತು ಗುರುಗಳು, ಮಾರಮ್ಮನ ಪೂಜಾರಪ್ಪರು, ಕೊಲ್ಲಾಪುರದ ಪೂಜಾರಪ್ಪರು ಎಲ್ಲರೂ ಕರ್ಕೊಂಡೋಗಿ ಮಡಿ ಮೇಲೆ ಅಲ್ಲಿಂದ ಮಡಿಯಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಸಮೇತ ಬಸಪ್ಪನ ಕರ್ಕೊಂಡು ಬಂದು ಅಗ್ನಿ ಕುಂಡೋತ್ಸವವನ್ನು ನೆರವೇರಿಸಲು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ವಿಜೃಂಭಣೆಯಿಂದ ಯಾತಗಿರಿ ಗ್ರಾಮಸ್ಥರು, ತುಮಕೂರು ಗ್ರಾಮಸ್ಥರಿಂದ ಎಲ್ಲ ವಿಜೃಂಭಣೆಯಿಂದ ಸಂತೋಷವಾಗಿ ನಡೆದಿದೆ. ನಮ್ಮ ಹೆಸರು ಡಿ ಸಿ ಚೂಡೆ ಅಂತೇಳಿ ನಮ್ಮ ಮಲ್ಲಪ್ಪನಹಳ್ಳಿ ಸೇರಿದವರು. ಈ ಮಲ್ಲಪ್ಪನಹಳ್ಳಿ ನೆಲೆಸಿರುವಂತಹ ಶ್ರೀ ಚಿಕ್ಕಮ್ಮ ತಾಯಿ ದೇವರಿಗೆ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯ ಪೂಜೆಯನ್ನು ತಲಾತಲಗಳಿಂದ ನಮ್ಮ ವಂಶಸ್ಥರಾದ ಶ್ರೀ ದೊಡ್ಡ ಬಸವಯ್ಯನವರ ಕುಟುಂಬಸ್ಥರು ಪೂಜೆ ಕಟ್ಕೊಂಡು ಬರ್ತಿರ್ತಾರೆ. ಅವರು ಹಿರಿಯರಾದ ಶ್ರೀ ದೊಡ್ಡ ಬಸವಯ್ಯನವರಿಗೆ ಮಕ್ಕಳಿಲ್ಲದ ಕಾರಣ ಅವರು ಒಂದು ಮಗವನ್ನು ಎತ್ತುಕೊಂಡು ಕೊಂಡೊಯ್ತಿದ್ದರು. ಅನಂತರ ಮಗಳು ಹುಟ್ಟಿದ ಮೇಲೆ ಹಾಗೆ ಅದೇ ಥರ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈಗ ಅವರ ವಂಶಸ್ಥರಾದ ಶ್ರೀ ಪುಟ್ಟಯ್ಯನವರು ನಡೆಸ್ಕೊಂಡು ಬರ್ತಾಯಿದ್ರು. ಅವರು ಮರಣದ ನಂತರ ಅವರ ಮಗನಾದ ಶ್ರೀ ಬಸವಣ್ಣನವರು ಪ್ರತಿ ವರ್ಷವೂ ಈ ಬಸಪ್ಪನ ಕೊಂಡಾಯ್ದಾಗ ತಾವು ಪ್ರತಿ ವರ್ಷವೂ ಕೊಂಡಾಕಿ ನಡ್ಕೊಂಡು ಬರ್ತಾಯಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದ್ದೀವಿ ಈ ಮಹಾತ್ಮ ಈ ಚಿಕ್ಕಮ್ಮ ತಾಯಿ ದೇವತೆಯನ್ನು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇದೇ ಥರ ಕೊಂಡ ಮಹೋತ್ಸವ ಎಲ್ಲ ನಡೀತಾ ಇರ್ತದೆ. ಏನೇ ಮಾಡಬೇಕಾದ್ರೂ ಮೊದಲ ಪೂಜೆ ಬಸವೇಶ್ವರಕ್ಕೆ. ಈ ಬಸ್ಸನ್ನ ಬಿಡಬೇಕಾದ್ರೆ ನಾವು ಊರಿನಲ್ಲಿ ಒಂದು ಹೆಣ್ಗರ ಆರಾಧನೆಯಲ್ಲಿ ಬಸ್ಸನ್ನ ಪೂಜೆಗೊಂಡು ಹೋಗಿದ್ರು. ಆ ಥರ ಹೋರ್ಗರ ಹಾಕಿದ್ರೆ 1 ವರ್ಷದೊಳಗಡೆ ಬಸ್ಸನ್ನು ಬಿಡ್ತೀವಿ ಅಂತ ಹೇಳಿದ್ದು. ಆ ಕಾರಣವಾಗಿ ಅದೇ ಥರ ಬಸವೇಶ್ವರನ ಅನುಗ್ರಹದ ಮೇಲೆ ಈ ಬಸವ ಹುಡ್ತು. ಅದಾದಮೇಲೆ ಚಕ್ರಸಿಂಗ ಬಸವನ ತಂದೆ ಈ ದೇವಸ್ಥಾನಕ್ಕೆ ಬಸವನ್ನ ಬಿಟ್ಟು 12 ವರ್ಷ ಆಯಿತು. ಇವತ್ತವರೆಗೂ ಸಕಲರಿಗೂ ಎಲ್ಲ ಒಳ್ಳೇದು ಮಾಡಿಕೊಂಡು ಅವ್ರು ಏನೇ ಕಥಾ ಕಾರ್ಪಣ್ಯಗಳನ್ನು ನೆಗಿಸ್ಕೊಂಡು ನಡ್ಸ್ಕೊಂಡು ಬರ್ತಾ ಇದೆ. ಅದೇ ರೀತಿ ಇನ್ನೂ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ಈ ಬಸಪ್ಪನಲ್ಲಿ ಕಷ್ಟ ಸುಖಗಳಿಗೆ ಏನೇ ಇದ್ರು ಅನ್ನೋದು ಅರ್ಕೆಗಳು ಮಾಡಿಕೊಂಡು ಒಳ್ಳೆಯದನ್ನು ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಜನತೆಗಳು ಕೇಳ್ತಾರೆ. ಪ್ರತಿ ಮತ್ತೊಂದು ಏನೇ ಆಗಲಿ ನಾವು ಕರ್ಕೊಂಡೋಗಿ ನಾವು ಪೂಜೆ ಮಾಡ್ತೀವಿ. ಮನೆ ಗೃಹಪ್ರವೇಶ ನಮ್ಮ ಬಸವೇಶ್ವರನ್ನ ಯಾವುದೇ ಮದುವೆ ಮುಂದೆ ಆಗಲಿ, ಯಾವ ಮದುವೆ ಆಗಲಿ, ಯಾವುದೋ ಮೆರವಣಿಗೆ ಆಗಲಿ, ಮತ್ತೊಂದೇ ಆಗಲಿ, ಯಾವುದೇ ರೀತಿಯಲ್ಲೂ ಕರ್ಕೊಂಡೋಗಿ ನಾವು ಪೂಜೆ ಮಾಡ್ತೀವಿ. ಅದನ್ನ ಮೈಕ್ ಆಫ್ ಮಾಡ್ಬಿಡಪ್ಪ. ಮಗ ಪುಟ್ಟಯ್ಯ ಚಿಕ್ಕಮ್ಮ ತಾಯಿದ ಕೊಂಡಾಯ್ತಿದ್ದು ಮಕ್ಕಳದಕ್ಕೆ ಮಗು ಹೊತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಮಗು ಕೊಂಡಾದ ತಂದೆ ತೀರ್ಕೊಂಡ್ರು. ಈಗ ಮಗ ಕೊಂಡಾಯ್ತವನ್ರಿ. ಸಾಕು ಬಿಡಿ.